ನಾವು ಹೀಗೆ ಮುಂದೆ ನೋಡ್ತಾ ಹೋದ್ರೆ ಗಂಗರ ವಂಶಾವಳಿಯ ಭಿತ್ತಿ ಪತ್ರವನ್ನು ಕೂಡ ನೀವು ನೋಡಬಹುದು. ಅವರ ವಂಶಾವಳಿಯಲ್ಲಿ ಯಾರೆಲ್ಲ ರಾಜರು ಬರ್ತಾರೆ, ಹಾಗೆ ಅದರಲ್ಲಿ ಯಾರೆಲ್ಲ ಆಳ್ವಿಕೆಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಭಿತ್ತಿ ಪತ್ರದಲ್ಲಿ ನೋಡಬಹುದು. ಸೊ ಈಗಾಗಲೇ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬಂದು ಈ ಒಂದು ಅದ್ಭುತ ದೃಶ್ಯವನ್ನ ನೋಡ್ತಾ ಇದ್ದಾರೆ. ವೀಕ್ ಡೇಸ್ ಅಲ್ಲಿ, ವೀಕೆಂಡ್ ಅಲ್ಲಿ ನೋಡೋದೇ ಸಾಮಾನ್ಯ, ಆದ್ರೆ ವೀಕ್ ಡೇಸ್ ಅಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬಂದು ಈ ಪುಷ್ಪ ಪ್ರದರ್ಶನವನ್ನ ನೋಡ್ತಾ ಇರುವುದು ನಿಜವಾಗ್ಲೂ ಒಂದು ಖುಷಿಯ ವಿಚಾರ. ನೀವಿಲ್ಲಿ ಯುದ್ಧದ ಸಂದರ್ಭದ ಒಂದು ದೃಶ್ಯಾವಳಿಯನ್ನ ಇಲ್ಲಿ ನೋಡ್ತಾ ಇರಬಹುದು. ಇದು ತಲ್ಕೋಮ್ ಯುದ್ಧದಲ್ಲಿ ಇಮ್ಮಡಿ ಭೂತಗನ ಒಂದು ಸಾಹಸದ ದೃಶ್ಯವಾಗಿದೆ. ಅದರ ಹಿಂದೆ ನೀವು ಮಾನಸ್ತಂಭವನ್ನ ನೋಡ್ತಾ ಇರಬಹುದು. ಅದು ಶ್ರವಣ ಬೆಳಗೊಳದಲ್ಲಿ ಇರುವಂತಹ 10ನೇ ಶತಮಾನದ ಗಂಗದೊರೆಯಾದಂತಹ ಮಾರಸಿಂಹ ಅವರ ಸ್ಮರಣಾರ್ಥ ಈ ಒಂದು ಮಾನಸ್ತಂಭವನ್ನ ಸ್ಥಾಪಿಸಲಾಯಿತು. ಇದು ಶ್ರವಣ ಬೆಳಗೊಳದಲ್ಲಿದೆ. ಅದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಹೂವಿನಲ್ಲಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ ಅನ್ನೋದು. ಇಲ್ಲಿ ನೀವು ವಿಶೇಷವಾಗಿ ಇನ್ನೊಂದು ದೃಶ್ಯವನ್ನ ನೋಡ್ಕೊಳ್ಬಹುದು. ಗಂಗರ ಕಾಲದ ರೈತರ ಒಂದು ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಕೂಡ ದೃಶ್ಯವನ್ನ ನೋಡ್ತಾ ಇರ್ಬೋದು. ಇಲ್ಲಿ ಗಂಗ ರಾಜ್ಯದಲ್ಲಿ ಪ್ರಧಾನವಾಗಿದ್ದ ಕೃಷಿಕರ ರಾಶಿ ಪೂಜೆ ಒಂದು ದೃಶ್ಯವನ್ನ ಇಲ್ಲಿ ಮಾಡಲಾಗಿದೆ. ರೈತನ ಹೆಂಡತಿ ಅವರ ಮಕ್ಕಳು ಕೂತ್ಕೊಂಡು ರಾಗಿಯ ಒಂದು ರಾಶಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯ. ಹಾಗೆ ಇಲ್ಲಿ ನೇಗಿಲನ್ನು ಕೂಡ ನೀವು ನೋಡ್ಬೋದು. ಆಗಿನ ಕಾಲದಲ್ಲಿ ಅಂದ್ರೆ ಗಂಗ ರಾಜ್ಯದ ಕಾಲದಲ್ಲಿ ಹೇಗಿದ್ದು ರೈತರ ಒಂದು ಜೀವನ ಅನ್ನೋದನ್ನ ಇಲ್ಲಿ ದೃಶ್ಯಾವಳಿಗಳಲ್ಲಿ ತೋರಿಸಲಾಗಿದೆ. ಸೊ ಇಲ್ಲಿ ನೀವು ಇನ್ನೊಂದು ಗಂಗರ ಕಾಲದ ಮುಖ್ಯ ಕೊಡುಗೆಯನ್ನ ಕಣ್ತುಂಬಿಕೊಳ್ಳಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಗಂಗರ ಕಾಲದ ಒಂದು ಮಂತ್ರಿಯಾಗಿ ಜೊತೆಗೆ ಕವಿಯೂ ಆಗಿದಂತಹ ಚಾವುಂಡರಾಯನ ಜೈನ ಬಸದಿಯನ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಹೇಗಿದ್ದಿಟ್ಟು ಕಲ್ಲಿನಿಂದ ರೂಪಿಸಲಾಗಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕಲ್ಲಿನಂತೆಯೇ ಇರುವಂತಹ ಒಂದು ದೃಶ್ಯವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋಡುವುದಕ್ಕೆ ನೈಜ ರೀತಿಯಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ತಲಕಾಡಿನಲ್ಲಿ ಇರುವಂತಹ ಚಾವುಂಡರಾಯನ ಜೈನ ಬಸದಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗಂಗರ ಕಾಲದಲ್ಲಿ ಆಳಿದಂತಹ ರಾಜರ ಪುತ್ಥಳಿಗಳನ್ನ ಇಲ್ಲಿ ಹಾಕಲಾಗಿದೆ. ಈ ಮೂಲಕ
ಜನರಿಗೆ ಗಂಗರ ಕಾಲದಲ್ಲಿ ಇದ್ದಂತಹ ರಾಜರ ಕುರಿತಂತೆ ಒಂದು ಮಾಹಿತಿಯನ್ನೇ ನೀಡುವ ಪ್ರಯತ್ನವನ್ನ ತೋಟಗಾರಿಕೆ ಇಲಾಖೆ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ ಅಂತಾನೆ ನಾವು ಹೇಳ್ಬಹುದು. ಬನ್ನಿ ಹಾಗಾದ್ರೆ ಯಾವ ರೀತಿಯ ರಾಜರುಗಳನ್ನ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ನೀವು ಇಲ್ಲಿ ನೋಡ್ತಾ ಇರೋದು ಮಹಾರಾಜ ದುರ್ವನೀತ, ಇನ್ನೊಂದೆಡೆ ಮಹಾರಾಜ 1ನೇ ಶಿವಮಾರ, ಇನ್ನೊಂದೆಡೆ ಮಹಾರಾಜ ನೀತಿ ಮಾರ್ಗ ಎರೆಗಂಗ. ಹೀಗೆ ಆ ಕಾಲದಲ್ಲಿ ಆಳಿದಂತಹ ರಾಜರ ಪುತ್ಥಳಿಗಳನ್ನ ಇಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಂಡ್ಯದಲ್ಲಿರುವಂತಹ ಕಾಳಿನಾಯಿ ಸ್ಮರಣಾರ್ಥ ವೀರಗಲ್ಲನ್ನ ಇಲ್ಲಿ ಕೂಡ ಅದನ್ನ ಆ ದೃಶ್ಯವನ್ನ ಕೂಡ ಇಲ್ಲಿ ಸೃಷ್ಟಿಸಲಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಕಾಳಿನಾಯಿ ಸ್ಮರಣಾರ್ಥ ವೀರಗಲ್ ಇರುವಂತದ್ದು, ಅದು ಮಂಡ್ಯದಲ್ಲಿದೆ, ಅದನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ತಾ ಇರ್ಬೋದು 130ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಹೂಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ, ಅದ್ರ ಮೂಲಕ ಅಲಂಕಾರವನ್ನ ಮಾಡಲಾಗಿದೆ. ಸೊ ಮೊದಲೇ ಹೇಳಿದಂತೆ ಗಂಗರ ಅರಸರ ಮಹಾಮಂತ್ರಿಯಾದಂತಹ ಚಾವುಂಡರಾಯನ ಪುತ್ಥಳಿ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಚಾವುಂಡರಾಯನ ಪುತ್ಥಳಿನ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ, ಅಂದ್ರೆ ಇರಿಸಲಾಗಿದೆ. ಜೊತೆಗೆ ಚಾವುಂಡರಾಯ ಕಟ್ಟಿಸಿದಂತಹ ಅಂದ್ರೆ ಕೆತ್ತಿಸಿದಂತಹ ಶ್ರೀ ಗೊಮ್ಮಟೇಶ್ವರ ಮೂರ್ತಿಯನ್ನ ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು. ಸ್ವತಃ ಅಲ್ಲಿ ಹೇಗಿದೆಯೋ ಇಲ್ಲಿ ಕೂಡ ಅದೇ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ನೀವು ಅದನ್ನು ಕೂಡ ನೋಡಿ ಕಣ್ತುಂಬಿಕೊಳ್ಬಹುದು. ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ ಈ ಕನ್ನಡ ರಾಜ್ಯವನ್ನು ಆಳಿದ ರಾಜರುಗಳಲ್ಲಿ ಮೊದಲನೇ ವಂಶಸ್ಥರು ಗಂಗರ ವಿಷಯ ಆಧಾರಿತ ಮಾಡ್ತಾಯಿದ್ದೀವಿ. ಇದು 220ನೇ ಫಲಪುಷ್ಪ ಪ್ರದರ್ಶನ. ಈ ಒಂದು ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಏನಂದರೆ, ನಮ್ಮ ರಾಜರು ಕದಂಬರು ಮತ್ತು ಗಂಗರು ನಮ್ಮ ನಾಡನ್ನು ಆಳಿದ ಮೊದಲ ರಾಜರು. ಇವರು ಸುಮಾರು 7 ಶತಮಾನಗಳಷ್ಟು ನಮ್ಮ ರಾಜ್ಯವನ್ನು ಆಳಿದ್ದಾರೆ. ಅವರ ಒಂದು ನಾವು ಥೀಮ್ ಹಿಡ್ಕೊಂಡು ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ನಾವು ಇತಿಹಾಸ ಅಕಾಡೆಮಿ ಅಧ್ಯಕ್ಷರನ್ನು, ಇತಿಹಾಸಕಾರನ್ನ ಅವ್ರನ್ನೆಲ್ಲ ಸೇರಿಸ್ಕೊಂಡು ಸುಮಾರು 4ರಿಂದ 5 ಸಭೆಗಳು ನಡೆಸಿ ಜನರಿಗೆ ನಾವು ಯಾವ ರೀತಿ ನಾವು ತಲುಪಿಸ್ಬೇಕು ಅನ್ನೋದು ಮತ್ತು ಪುಷ್ಪ ಮಾದರಿ ಯಾವ್ದಾದ್ರು ಮಾಡಬೇಕು ಅಂತ ನಾವು ಸಭೆಗಳನ್ನು ಮಾಡಿ ಅಂತಿಮ ಮಾಡಿ ತಾವು ನೋಡ್ತಿರ್ಬೋದು. ಈಗ ಗ್ಲಾಸ್ ಹೌಸ್ ಒಳಗಡೆ ಏನು ಮೊದಲನೇದಾಗಿ ಪಂಚಲಿಂಗೇಶ್ವರ ಅಂದರೆ ನಾಗೇಶ್ವರ ದೇವಸ್ಥಾನದ್ದು ಫ್ಲೋರಲ್ ರೆಪ್ಲಿಕಾ ಇದೆ. ಇದು ನಮ್ಮ ಬೇಗೂರು ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ರೋಡಲ್ಲಿರೋ ದೇವಸ್ಥಾನ. ಇಲ್ಲಿ ಬೆಂಗಳೂರಿಂದ ಮೊದಲ ಶಾಸನ ಸಿಕ್ಕಿದ್ದು ಇಲ್ಲೇ. ಹಾಗಾಗಿ ಅದರದ್ದು ನಾವು ಫ್ಲೋರಲ್ ರೆಪ್ಲಿಕಾ ಮಾಡ್ತಾಯಿದ್ದೀವಿ. ಈ ಒಂದು ಫ್ಲೋರಲ್ ರೆಪ್ಲಿಕಾ ಮಾಡೋಕ್ಕೆ ಸುಮಾರು ಒಂದು 6ರಿಂದ 7 ಲಕ್ಷ ಹೂಗಳನ್ನ ಬಳಸಲಾಗಿದೆ. ವಿವಿಧ ಜಾತಿಯ ಕ್ರೈಜಾಂಥಿಮಮ್ಮು, ರೋಸಸ್ಸು, ಇನ್ನಿತರ ಹೂಗಳನ್ನ ಬಳಸಿ ನಾವು ನಿರ್ಮಾಣ ಮಾಡಿದ್ವಿ. ಅದೇ ರೀತಿ ಅದರ ಹಿಂದುಗಡೆ ಏನು ಗಂಗರ ರಾಜ್ಯದ ಪ್ರಮುಖ ಮಂತ್ರಿಯಾಗಿದ್ದ ಚಾವುಂಡರಾಯ ಅವರು ಬಸದಿ ಕಟ್ಟಿದ್ರು ಶ್ರವಣ ಬೆಳಗೊಳದಲ್ಲಿ. ಆ ಬಸದಿ ಮಾದರಿನ ನಾವು ಹಿಂದ್ಗಡೆ ಮಾಡಿದ್ದೀವಿ. ಈ ಒಂದು ಬಸದಿ ಮಾಡೋಕ್ಕೆ ನಾವು ಹೂಗಳನ್ನ ಸೌತ್ ಅಮೇರಿಕಾ, ಪ್ರೋಟಿಯಾಸು ಸೌತ್ ಅಮೇರಿಕಾದಿಂದ ಇಂಪೋರ್ಟ್ ಮಾಡಿದ್ದೀವಿ. ಅದೇ ರೀತಿ ಆರ್ಕಿಡ್ಸ್, ಮೊಕರ ಇವೆಲ್ಲ ನಾವು ಥೈಲ್ಯಾಂಡಿಂದ ಇಂಪೋರ್ಟ್ ಮಾಡಿದ್ದೀವಿ. ಅದೇ ರೀತಿ ಡ್ರೂಪಿಂಗ್ ಅಮೆರಾಂಥಸು ಇವೆಲ್ಲ ನಾವು ಹಾಲೆಂಡಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಬಲಗಡೆ ವರ್ಟಿಕಲ್ ಗಾರ್ಡನ್ಸ್ ಕಾನ್ಸೆಪ್ಟ್ ಆಧಾರದ ಮೇಲೆ ಏನು ಶ್ರವಣ ಬೆಳಗೊಳದಲ್ಲಿ ನಾವು ಚಾವುಂಡರಾಯ ಮಂತ್ರಿ ಒಂದು ಗೊಮ್ಮಟೇಶ್ವರ ಬಾಹುಬಲಿ ಮೂರ್ತಿ ಕೆತ್ತಿಸಿದ ಅದರದ್ದು ವರ್ಟಿಕಲ್ ಗಾರ್ಡನ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಈ ಒಂದು ಎಲ್ಲ ನಾವು ನಮ್ಮ ಲಾಲ್ಬಾಗ್ ಬರುವಂಥ ವೀಕ್ಷಕರಿಗೆ, ಪ್ರವಾಸಿಗರಿಗೆ ತೋರಿಸೋಕ್ಕೆ ಒಟ್ಟು 57 ಮಾಹಿತಿ ಫಲಕವನ್ನು ಹಾಕಿದ್ದೀವಿ. ತಾವು ನೋಡ್ತಿರ್ಬೋದು ಒಳಗಡೆ ಗ್ಲಾಸ್ ಹೌಸ್ ಒಳಗಡೆ ಏನು ನಮ್ಮ ಗಾಜಿನ ಮನೆ ಸೈಡ್ ವಾಲ್ ಇದರಲ್ಲಿ ಅಂಟಿಸಿದ್ದೀವಿ. ಸುಮಾರು 57 ಇದು ಗಂಗರ ಮೊದಲಿಂದ ಕೊನೆಯವರೆಗೂ ಅವರ ಹುಟ್ಟು ಮತ್ತು ಅವರ ಸಾಧನೆ, ಅವರ ಕಲೆ, ಸಂಸ್ಕೃತಿ ಇವೆಲ್ಲ ಬಗ್ಗೆ ಬಿಂಬನೆ ಮಾಡ್ತೇವೆ. ಈ ಒಂದು ಹೂವಿನ ಕುಂಡಗಳನ್ನ ಬೆಳೆಸಬೇಕು ಅಂದರೆ ನಾವು ಬೀಜದಿಂದ ಅಂದರೆ ಶೇಕಡ ಒಂದು 50ರಷ್ಟು ಹೂವಿನ ಕುಂಡ ನಮ್ಮ ಇಲಾಖೆ, ನಮ್ಮ ನರ್ಸರಿಯಲ್ಲೇ ಬೆಳೆಸಿರೋದು. ಇದಕ್ಕೋಸ್ಕರ ನಮ್ಮ ಗಾರ್ಡ್ನರ್ಸು, ನಮ್ಮ ಸಿಬ್ಬಂದಿ ತಂಡ ಎಲ್ಲರೂ ಸುಮಾರು 3 ತಿಂಗಳಿಂದನೇ ನಾವು ಇದಕ್ಕೆ ತಯಾರಿ ಮಾಡ್ಕೊತೀವಿ. ಬೀಜ ನೆಡೋದ್ರಿಂದ ಹಿಡಿದು ಅದನ್ನು ಬೆಡ್ಡಿಗೆ ಹಾಕೋದು, ಪಾಟ್ಗೆ ಹಾಕೋದು, ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದು ಸುಮಾರು 3 ತಿಂಗಳಿಂದನೂ ನಾವು ಇದನ್ನು ಪ್ರಿಪರೇಷನ್ ಮಾಡ್ಕೊತಿರ್ತೀವಿ. ಶೇಕಡ ಒಂದು 50 ಭಾಗ ನಾವೇ ಇಲ್ಲೇ ತಯಾರಿ ಮಾಡಿರೋ ಹೂವಿನ ಕುಂಡಗಳು. ಅದ್ರ ಬಿಟ್ಟು ಹೊರ ರಾಜ್ಯಗಳಿಂದನೂ ತರಿಸಿದ್ದೀವಿ. ಪುಣೆಯಿಂದ ಪಾಟ್ ತರಿಸಿದ್ದೀವಿ, ಮಿಜೋರಾಮಿಂದ ತರಿಸಿದ್ದೀವಿ. ಅದೇ ರೀತಿ ಹಾಸನ್ ಫ್ಲೋರೆನ್ಸ್ ಫ್ಲೋರಾ ಇದೆಲ್ಲ ನರ್ಸರಿಗಳಿಂದ ತರಿಸಿ ನಾವು ಈ ಒಂದು ಹೂವಿನ ಜೋಡಣೆ ಮಾಡಿದ್ದೀವಿ. ಸೊ ಲಾಲ್ಬಾಗಲ್ಲಿ ಗೌರ್ಮೆಂಟ್ ಕಡೆಯಿಂದ ಈ 15th ಆಗಸ್ಟ್ಗೋಸ್ಕರ ಎವ್ರಿ ಇಯರ್ ಒಂದೊಂದು ಥೀಮ್ ಇಟ್ಕೊಂಡು ಫ್ಲವರ್ ಶೋ ಮಾಡ್ತಾರೆ. ಸೊ ಈ ವರ್ಷ ಗಂಗಾ ಡೈನೆಸ್ಟಿ ರಿಲೇಟೆಡ್ ಆಗಿ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ. ಸೊ ತುಂಬ ಚೆನ್ನಾಗಿ ಅನಿಸಿತ್ತು. 15th ಆಗಸ್ಟ್ಗೆ ಎಲ್ಲ ಫ್ರೆಂಡ್ಸ್ ಬಂದು ಇದು ಮಾಡಿದ್ರೆ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ಇವಾಗಲೇ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ UPSC ಆಸ್ಪಿರೆಂಟ್ ಆಗಿರೋದ್ರಿಂದ ಗಂಗಾ ಡೈನೆಸ್ಟಿ ಬಗ್ಗೆ ಓದಿದ್ವಿ. ಸೊ ಇಲ್ಲಿ ಲೈವ್ ಆಗಿ ನೋಡೋದಕ್ಕೂ ಆಮೇಲೆ ಎನ್ವೈರ್ಮೆಂಟ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೂ ಕೂಡ ಪೊಲ್ಯೂಷನ್ ಆಗಲಿ ಅಥವಾ ಯಾವುದೇ ಕಸರ ಆಗಲಿ ಪ್ಲಾಸ್ಟಿಕ್ಸ್ ಆಗಿ ಕಂಪ್ಲೀಟಾಗಿ ಇಕೋ ಫ್ರೆಂಡ್ಲಿ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು ನೋಡಿ. ಸೊ ಇಟ್ಸ್ ಅ ವೆರಿ ಗ್ರೇಟ್ ವರ್ಕ್ ಫ್ರಮ್ ಕರ್ನಾಟಕ ಗವರ್ಮೆಂಟ್. ಥ್ಯಾಂಕ್ ಯು ಸೊ ಮಚ್.
ಫ್ಲವರ್ ಶೋ ನೋಡೋಕೆ ಬಂದ್ವಿ ಬಿಕಾಸ್ ತುಂಬ ಕ್ಯೂರಿಯಾಸಿಟಿ ಇತ್ತು ಈ ಸತಿ ಹೆಂಗೆ ಮಾಡೋರು ಅಂತ. ಇಟ್ಸ್ ವೆರಿ ಗುಡ್. ನಂಗೆ ಫ್ಲವರ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಬಿಕಾಸ್ ಐ ಪರ್ಸ್ನಲಿ ಲೈಕ್ ಫ್ಲವರ್ಸ್ ಮೋ. ಸೊ ಐ ಲೈಕ್ ವಾಟ್ ದೇ ಡಿಡ್ ಆ್ಯಂಡ್ ವಾಟ್ ದೇ ಡೆಕೋರೇಟೆಡ್ ಆ್ಯಂಡ್ ದ ಎನ್ವೈರ್ಮೆಂಟ್ ಇಸ್ ಸೋ ಕ್ಲೀನ್. ಸ್ಟೋರ್ಸ್ ಎಲ್ಲ ಡಿಫ್ರೆಂಟ್ ಆಗೈತೆ. ಓಡ್ ಸತಿ ಬಂದಿದ್ಕಂತ ಈ ಸತಿ ತುಂಬ ಚೆನ್ನಾಗಿ ಮಾರವ್ರೆ ಎಲ್ಲ ಕಡೆನೂ ಅಂತ. ಇದು ಫಸ್ಟ್ ಟೈಮ್ ಬರ್ತಿರೋದು, ನೀವು ಎಷ್ಟು ಟೈಮ್ ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ. ಈ ಸರಿ ಥೀಮ್ ಬಗ್ಗೆ ಇಷ್ಟ ಆಯ್ತಾ ನಿಮಗೆ? ಹಾಂ, ಚೆನ್ನಾಗಿತ್ತು ಈ ಸತಿ. ಯಾ, ನಾನು ಪಾಸ್ಟ್ 10 ಇಯರ್ಸಿಂದ ಫ್ಲವರ್ ಶೋಗೆ ಬರ್ತಾ ಇದ್ದೀನಿ. ಐ ಲೈಕ್ ದ ವ್ಯೂ ಆ್ಯಂಡ್ ಆಲ್. ಲೈಕ್ ಆ್ಯಸ್ ಯೂಶುವಲ್ ಎವ್ರಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿತ್ತು. ಈ ಟೈಮ್ ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ. ಫ್ರೆಂಡ್ಸಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾ, ನಾನೇ ಅವ್ರು ಕರ್ಕೊಂಡ್ಬಂದಿದ್ದು. ಲೈಕ್ ಇನ್ನು ಉಳಿದಂಥ ಫ್ರೆಂಡ್ಸ್ಗಳಿಗೆ ಯಾ, ದೇ ವುಡ್ ಲೈಕ್ ಟು ಕಮ್. ಲೈಕ್ ಒನ್ಸ್ ಟೈಮ್ ವಿಸಿಟ್ ಅಟ್ಲೀಸ್ಟ್ ನೀವು ಮಾಡಲೇಬೇಕು ಫ್ಲವರ್ ಶೋಗೆ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ಬೆಳಕುಂಟು ನೆನಕು. ಚೆನ್ನಾಗಿತ್ತು ಮ್ಯಾಮ್. ಹೇಗೆ ಅನಿಸ್ತು ಮ್ಯಾಮ್ ಫಲಪುಷ್ಪ ಪ್ರದರ್ಶನಕ್ಕೆ ಬಂದು? ತುಂಬ ಚೆನ್ನಾಗಿದೆ. ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ITI ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವಾಗೆಲ್ಲ ಫ್ಯಾಕ್ಟ್ರಿಯವ್ರೂ ಇಲ್ಲಿ ಬಂದು ಇದು ಮಾಡ್ತಾಯಿದ್ರು. ಆವಾಗ ಪಾಸ್ಗಳೆಲ್ಲ ಸಿಗೋದು ಆವಾಗ ಬರ್ತಾ ಇದ್ದಿದ್ದು. ಅದು ಒಂಥರ ತುಂಬ ನೆನಪು. ಇವಾಗೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಇವಾಗಿಂದು ಕಾನ್ಸೆಪ್ಟು ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬಾ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವೊಂದು ಮಕ್ಕಳು ಆಚೆ ಇಲ್ಲೆಲ್ಲ ತುಂಬ ಗಮನ ಕಡಿಮೆ, ಬರೋದು ಕಡಿಮೆ ಅಂಥವರಿಗೆ ಬೇರೆ ಕಡೆ ಪಬ್ಗಳಿಗೆ ಹೋಗುವಂಥವ್ರಿಗೆ ನೀವೇನು ಇಷ್ಟಪಡ್ತೀರಿ? ಅದಕ್ಕಿಂತ ಇಲ್ಲಿ ಬಂದು ಒಂದು ಸ್ವಲ್ಪ ನಮ್ಮ ಇದನ್ನೆಲ್ಲ ನೋಡಿ ಅದನ್ನು ಪ್ರೋತ್ಸಾಹ ಕೊಡಬೇಕು. ಪಬ್ಬು ಬಾರು ಎಲ್ಲ ಇದ್ದದ್ದೇ, ಅದರಲ್ಲಿ ಹೋಗಿ ಹಾಳಾಗೋದಕ್ಕಿಂತ ಇಲ್ಲಿ ಬಂದು ನೋಡೋದು ತುಂಬ ಸೂಕ್ತ, ಒಳ್ಳೆ ಸಮಂಜಸ ಅಂತ ನನ್ನ ಅನಿಸಿಕೆ. ಅಂದರೆ ನೀವು ತುಂಬ ವರ್ಷಗಳಿಂದನೇ ಬರ್ತಾ ಇದ್ದೀರಾ ಇಲ್ಲಿ? ತುಂಬ ವರ್ಷದಿಂದ ಬರ್ತಾ ಇದ್ದೀನಿ. ಈ ಬಾರಿ ಒಂದು ಹೂವಿನ ಅಲಂಕಾರ ಹೇಗೆ ಅನಿಸ್ತು? ಅದೇ ಇವಾಗ ಕರ್ನಾಟಕದ ಇದರದ್ದು ಹಂಪಿ ಇದ್ರದ್ದೆಲ್ಲನೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಂದು ಅದೆಲ್ಲ ಏನಿದೆ ಅದೆಲ್ಲ ಡಿಸ್ಪ್ಲೇಗಳೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಅಟ್ಲೀಸ್ಟ್ ಅದನ್ನು ಓದ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಪ್ರಯತ್ನನಾದರೂ ಅಟ್ಲೀಸ್ಟ್ ಮಾಡಬಹುದು. ಮುಂದೆ ಮಕ್ಕಳುಗಳಿಗೆ ಅದೆಲ್ಲ ಗೊತ್ತಾಗತ್ತೆ. ಅಟ್ಲೀಸ್ಟು ಯಾರ್ಯಾರ್ದೋ ಚರಿತ್ರೆಗಳು ಎಲ್ಲ ತಿಳ್ಕೊಳ್ಳೋದ್ರ ಬದಲು ನಮ್ಮ ಕನ್ನಡ ನಾಡಿನ ರಾಜರದ್ದು ಇವ್ರುಗಳದ್ದೆಲ್ಲ ವಿಚಾರಗಳು ತಿಳ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ. ನಿಮ್ಮ ಹೆಸರು? ವೀಣಾ ಅಂತ. ಇಲ್ಲಿಂದ ಇಲ್ಲೇ ಬನ್ನೇರುಘಟ್ಟ ರೋಡ್. I think we have been coming here since last 3 years actually, and it's amazing actually. The atmosphere, the people here, and the decorations here is truly amazing, and the variety of flowers, it's very good actually. Then you can see the theme. Yes, I did actually. I mean, our ancient history has been displayed, so those are really nice. What do you think about this? Some people gain knowledge about this. Some people say. Yes, it's nice actually. It's interactive. I mean, here our heritage, our culture has been displayed. So that's a additional, I mean, attractions actually in this whole display. Actually, you are from? I am from Orissa. You stay Yes, I am working in Bangalore. Thank you, sir. Thanks a lot. ನಾವು ಆ್ಯಕ್ಚುಲಿ ಬಂದಿರೋದು ಸೊಸೈಟಿ ಜನರಲ್ ಕಂಪ್ನಿಯಿಂದ. ಸೊ ನಮ್ಮ ಆಫೀಸಿಂದ ಡೈಲಿ 1 by 1 ಟೀಮ್ ಬರ್ತಾ ಇದೆ. ಇವತ್ತು ನಮ್ಮ ಟೀಮ್ದು ಇತ್ತು. ಸೊ ನಾವು ಮಾರ್ನಿಂಗೇ ಬಂದಿದ್ದೀವಿ 10 to 5. ಕಸ ಎಲ್ಲ ಪ್ಲಾಸ್ಟಿಕ್ ಆ್ಯಂಡ್ ಎನಿ ಐಸ್ ಕ್ರೀಮ್ ಕಡ್ಡಿ ಅದೆಲ್ಲ ಬಿದ್ದರೆ ನಾವೆಲ್ಲ ಒಂದು ಕವರಲ್ಲಿ ಹಾಕ್ತಿದ್ದೀವಿ. ಆ್ಯಂಡ್ ಯಾರಾದರೂ ಫುಡ್ ತಿಂತಾ ಇದ್ದರೆ ಅವ್ರಿಗೂ ಕೂಡ ಸಜೆಸ್ಟ್ ಮಾಡ್ತಿದ್ದೀವಿ ಕಸನ ಡಸ್ಟ್ಬಿನಲ್ಲೇ ಹಾಕಿ, ಆ್ಯಂಡ್ ಡ್ರೈ ಕಸ ಆ್ಯಂಡ್ ವೆಟ್ ಕಸ ಸಪ್ರೇಟಾಗಿ ಹಾಕಿ ಅಂತ ಸಜೆಸ್ಟ್ ಮಾಡ್ತಿದ್ದೀವಿ. ಈ ಒಂದು ಇನಿಷಿಯೇಟ್ ತಗೊಳ್ಳೋದಕ್ಕೆ ರೀಸನ್ ಏನು ಹೇಳ್ಬೋದು? ಇದರಿಂದ ನಾವು ಮಾಡೋದ್ರಿಂದ ನಮಗೂ ಗೊತ್ತಾಗುತ್ತೆ ಬೇರೆ ಕಡೆ ಕಸ ಹಾಕಬಾರ್ದು ಅಂತ. ನೆಕ್ಸ್ಟ್ ಡೇ ನಾವು ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಾವು ಹೇಳ್ತೀವಿ ಬೇರೆಯವ್ರಿಗೆ ನೀವು ನೆಕ್ಸ್ಟ್ ಡೇ ಆ ಥರ ಎಲ್ಲ ಕಸ ಹಾಕಬೇಡಿ ಅಂತ. ನಾವು ಮಾಡಿದಾಗನೇ ಅದ್ರ ನಮ್ಮ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ. ಹಾಂ, ಅದೇ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 6 days ಆಯಿತು. ಅವಾಗಿಂದ ನಿಮ್ಮ ಕಂಪ್ನಿಯಿಂದ ಬರ್ತಾ ಇದ್ದೀರಾ. ಹಾಂ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಜನ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು ಇದಕ್ಕೆ? ಯಾರು ಕೂಡ ರಿವರ್ಸ್ ಏನು ಮಾತಾಡಲಿಲ್ಲ, ಎಲ್ಲರೂ ನಾವು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡಿದ್ರು. ಇಟ್ ವಾಸ್ ಅ ವೆರಿ ಗುಡ್ ಆ್ಯಕ್ಚುಲಿ. ಎಷ್ಟು ಖುಷಿ ಇದೆ ಮ್ಯಾಮ್ ನಿಮಗೆ ಇದನ್ನು ಮಾಡಿದ್ರೆ? 100% ಖುಷಿ ಇದೆ. ಐ ಫೆಲ್ಟ್ ಗುಡ್. ಪರಿಸರನೂ ಕ್ಲೀನಾಗಿಡಿ, ನಿಮ್ಮ ಮನೆಯೂ ಕ್ಲೀನಾಗಿಡಿ. ಪರಿಸರನೂ ನಮ್ಮ ಮನೆಯೇ ಇದ್ದಂಗೆ.
ಸೊ ಹಾಗೆ ಇಲ್ಲಿ ಒಂದು ಆಯೋಜನೆ ಬಗ್ಗೆ ಮಾತನಾಡೋದಾದರೆ ಈ ಬಾರಿ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗರಾಜ್ಯ ಸಾಮ್ರಾಜ್ಯದ ಬಗ್ಗೆ ಒಂದು ಹೊಸ ಥೀಮ್ ನಡಿ ಮಾಡಿರುವಂಥದ್ದು. ಸೊ ಈ ಮೂಲಕ ತೋಟಗಾರಿಕೆ ಇಲಾಖೆ ನಮ್ಮ ಕರ್ನಾಟಕವನ್ನ ಆಳಿದಂತಹ ಗಂಗಾ ಸಾಮ್ರಾಜ್ಯದ ಕುರಿತು ಜನರಿಗೆ ಮಾಹಿತಿ ನೀಡುವ ಪ್ರಯತ್ನವನ್ನ ಮಾಡಿರುವುದು ನಿಜವಾಗ್ಲೂ ಶ್ಲಾಘನೀಯ. ಜೊತೆಗೆ ಜನದಟ್ಟಣೆಯನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪೊಲೀಸರ ಆಯೋಜನೆ ಕೂಡ ಮಾಡಲಾಗಿದೆ. ಹಾಗೆ ವಾಲಂಟಿಯರ್ಸ್ ಕೂಡ ವರ್ಕ್ ಮಾಡ್ತಾ ಇರೋದು ನಿಜವಾಗ್ಲೂ ಇಲ್ಲಿಯ ವಿಶೇಷವಾಗಿದೆ. ಜೊತೆಗೆ ಇನ್ನೊಂದು ವಿಷಯ ನಾವು ಮೆನ್ಷನ್ ಮಾಡಲೇಬೇಕು, ಏನಂತ ಹೇಳಿದರೆ ಲಾಲ್ಬಾಗ್ನ ಒಂದು ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಕಾರ್ಪೊರೇಟ್ ಕಂಪನಿಗಳಿಂದ ವಾಲಂಟಿಯರ್ಗಳು ಬಂದು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಾ ಇರೋದು ಇಲ್ಲಿ ತುಂಬ ಆಕರ್ಷಣೀಯವಾಗಿದೆ. ಸೊ ಹಾಗಾಗಿ ಮನೆಯಲ್ಲಿ ಕೂತು ಪಬ್ಗಳಿಗೆ ಆಚೆ ಈಚೆ ಹೋಗೋದಕ್ಕಿಂತ ಜೊತೆಗೆ ಮೊಬೈಲ್ ನೋಡೋದಕ್ಕಿಂತ ಮುಖ್ಯವಾಗಿ ನೀವು ಒಮ್ಮೆ ಆದರೂ ಅಂದರೆ ಆಗಸ್ಟ್ 17ರ ಒಳಗೆ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ಗೆ ಒಮ್ಮೆ ವಿಸಿಟ್ ಮಾಡಿ ಇಲ್ಲಿ ಒಂದು ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಇದೇ ರೀತಿ ಇನ್ನಷ್ಟು ವಿಶೇಷ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ನಿಸರ್ಗ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.